ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಬೇಳೆ ಸಾಂಬಾರು ಮಾಡಬೇಕು ಅಂತ ಹೇಳಿದರೆ ನುಗ್ಗೆಕಾಯಿ ಬಳಸಿ ಬೇಳೆ ಸಾಂಬಾರು ಮಾಡ್ತೀವಿ. ಆದರೆ ಇವತ್ತು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದರೆ ನುಗ್ಗೆಕಾಯಿ ಸೊಪ್ಪು ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಮ್ಯಾಜಿಕಲ್ ಟ್ರೀ ಅಂತಲೇ ಹೇಳ್ತಾರೆ ಅಲ್ವಾ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಅರ್ಧ ಕಪ್ಪಷ್ಟು ನಾನು ಬೇಳೆ ತೊಗೊಂಡಿದ್ದೇನೆ, ಒಂದು ಈರುಳ್ಳಿ ತೊಗೊಂಡಿದ್ದೇನೆ, ಒಂದು 3-4 ಟೊಮ್ಯಾಟೊ ತೊಗೊಂಡಿದ್ದೇನೆ, ಆಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ. ಈ ನುಗ್ಗೆ ಸೊಪ್ಪನ್ನು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು. ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಾಕೋದ್ರಿಂದ ಕೈ ಇರುತ್ತೆ. ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿ ಕೂಡ ಇರುತ್ತೆ ಮತ್ತು ಕೈ ಕೂಡ ಇರಲ್ಲ. ಈಗ ಬೇಳೆ ಹಾಕೋತಾ ಇದ್ದೇನೆ. ಟೊಮ್ಯಾಟೊ ಹಾಕೋತಾ ಇದ್ದೇನೆ ಮತ್ತು ಈರುಳ್ಳಿ. ಈಗ ಒಂದು 2-3 ಕಪ್ಪಷ್ಟು ನೀರು ಹಾಕೋತಾ ಇದ್ದೇನೆ. ಈ ಬೇಳೆನ ವಿಜಿಲ್ ಮಾಡಿಸ್ಕೋಬೇಕಾಗತ್ತೆ. 1-5 ವಿಜಿಲ್ ಆದರೂ ಮಾಡ್ಕೋಬೇಕು. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೇನೆ. ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಡೈಜೆಸ್ಟ್ ಆಗುತ್ತೆ. ಯಾಕಂದರೆ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಅಲ್ವಾ. ಜೀರಿಗೆ ಹಾಕೋದ್ರಿಂದ ಅದು ಅವಾಯ್ಡ್ ಕೂಡ ಆಗುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನುಗ್ಗೆ ಸೊಪ್ಪು ಬಳಸೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, BP ಲೆವೆಲ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಕೂಡ ರೆಡ್ಯೂಸ್ ಆಗುತ್ತೆ. ಆಮೇಲೆ ಹೇರ್ ಫಾಲ್ಸ್ ಏನಾದರೂ ಆಗ್ತಿದೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಈ ಥರ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮನೆ ಹಿಂದೆಯೇ ಸಿಕ್ಬಿಡುತ್ತಲ್ವ. ಸೊ ಬೇಕಾದಾಗ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸಿಟಿಲಿರೋರಿಗೆ ಸ್ವಲ್ಪ ಕಷ್ಟ, ಸಿಗಲ್ಲ. ಇತ್ತೀಚೆಗೆ ಮಾರ್ಕೆಟಲ್ಲೆಲ್ಲ ಸಿಗ್ತದೆ, ಏನು ತೊಂದರೆ ಕೂಡ ಇಲ್ಲ. ನೋಡಿ, ಈ ಥರ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಬೇಳೆ ಎಲ್ಲ. ಇದಕ್ಕೇ ನೀವು ಸ್ವಲ್ಪ ಒಗ್ಗರಣೆ ಕೊಟ್ಟು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಇದು ಕೂಡ ದಾಲ್ ತಡ್ಕ ಥರ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಮೊರಿಂಗಾ ಪೌಡ್ರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಆ ಥರ ಸೊಪ್ಪುಗಳು ಸಿಗ್ತಿಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಮೊರಿಂಗಾ ಪೌಡ್ರ್ ಅಂತ ಕೂಡ ಸಿಗುತ್ತೆ. ಅದು ಕೂಡ ತುಂಬಾ ಯೂಸ್ ಆಗುತ್ತೆ. ನೀವು ಸಾಂಬಾರು ಮಾಡಿದಾಗ 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ವಿಡಿಯೋ ನೋಡಿ, ಆಗ ನಿಮಗೆ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನನಗೆ ಹೇಗೆ ಸಾಂಬಾರು ಬೇಕು, ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈಗ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೇನೆ. ಆಮೇಲೆ 2-3 ಸಾಂಬಾರು ಪೌಡರ್ ಹಾಕೋತಾ ಇದ್ದೇನೆ. ಬೇಳೆ ಸಾಂಬಾರಿಗೆ ಸಾಂಬಾರು ಪೌಡ್ರ್ ಜಾಸ್ತಿ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪೌಡ್ರು ಕೂಡ ಹಾಕೋತಾರೆ, ಜಸ್ಟ್ ಒಂದು 1/2 ಸ್ಪೂನಷ್ಟು. ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕಿರ್ತೀನಿ, ಯಾಕಂದರೆ ವಂಶಿ ಕೂಡ ತಿಂತಾಳಲ್ವಾ. ಸೊ ಹಾಗಾಗಿ ಕಮ್ಮಿನೇ ಹಾಕಿದ್ದೀನಿ. ಅದು ಕುದೀತಾ ಇರಲಿ, ಬೇಯ್ತಾ ಇರಲಿ, ಅಲ್ಲಿವರೆಗೂ ನೆಂಚ್ಕೊಳ್ಳೋಕೆ ಏನಾದರೂ ಮಾಡೋಣ ಅಂತ ಬಾಳೆಕಾಯ್ದು ಕಬಾಬ್ ಮಾಡ್ತಾಯಿದ್ದೇನೆ. ಸೊ ಅದು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಈ ಥರ ಫಸ್ಟು ಕಟ್ ಮಾಡ್ಕೋಬೇಕು. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ರೌಂಡು ಈ ಥರ. ಈ ಥರ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡಾದ್ಮೇಲೆ ನೀರಲ್ಲಿ ಹಾಕಬೇಕು. ನೀವು ಹಾಗೆ ಬಿಟ್ಟರೆ ಅದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಫ್ರೆಶ್ನೆಸ್ ಅಂತ ಅನಿಸಲ್ಲ. ಈ ಥರ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕೋತಾ ಇದ್ದೀನಿ. ಈಗ ನೀರೆಲ್ಲ ಫಿಲ್ಟರ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಬಾಬ್ ಪೌಡರ್. ಇದಂತೂ ತುಂಬಾ ಈಸಿ, ಯಾವಾಗ ಬೇಕಂದ್ರೆ ಪಟ್ಟಂತ ಮಾಡ್ಕೋಬೋದು.
ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಇದು ಬೇಯಿಸೋಕ್ಕೇನು ಅಷ್ಟು ಟೈಮ್ ತೊಗೊಳ್ಳಲ್ಲ. ತವ ಮೇಲೆ ಹಾಕಿದ್ರೆ ಇವತ್ತು ತವ ಫ್ರೈ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ತವ ಮೇಲೆ ಹಾಕಿದ ತಕ್ಷಣ ಒಂದು 5 ಮಿನಿಟ್ಸ್ ಒಳಗಡೆ ಅದನ್ನು ಬೇಯ್ಕೊಬಿಡುತ್ತೆ, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಇದು. ನೋಡಿ ಈಗ ಮಸಾಲೆ ಎಲ್ಲ ಹಾಕಿ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ ಅದು. ಈಗ ತವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ತವ ಕೂಡ ಬಿಸಿಯಾಗಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಈಗ ಮಸಾಲೆ ಹಾಕಿರೋ ಬಾಳೆಕಾಯಿನ ಹೀಗೆ ಇಟ್ಕೊತಾ ಇದ್ದೇನೆ. ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ನೀವು ಈ ಥರ ಪಲ್ಟಾಯಿಸ್ಕೋಬೇಕು, ಆಗ 2 ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತದು. ನಾನು ಹೇಳಿದ್ನಲ್ಲ ತುಂಬ ಟೈಮ್ ತೊಗೊಳ್ಳಲ್ಲ ಅಂತ, ಬೇಗನೆ ಆಗಿಬಿಡುತ್ತೆ ಇದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬಾಳೆಕಾಯಿ ಕಬಾಬ್ ರೆಡಿ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸಾಂಬಾರು ಕೂಡ ರೆಡಿ ಆಗಿದೆ, ಒಗ್ಗರಣೆ ಹಾಕೊಳ್ಳೋಣ. ಬೇಳೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನೊಂದು ಏನು ಗೊತ್ತಾ, ಒಗ್ಗರಣೆ ಹಾಕೋದು ಒಂದು ಕಲೆ ಅಂತಾರೆ. ಅದ್ರ ಸ್ಮೆಲ್, ಅದು ಒಗ್ಗರಣೆ ಹಾಕಿದ ತಕ್ಷಣ ಸೌಂಡ್ ಬರಬೇಕಲ್ಲ, ಅದೆಲ್ಲ ಒಂದು ಕಲೆ ಅಂತೆ ಒಗ್ಗರಣೆ ಹಾಕೋದು ಕೂಡ. ನನಗಷ್ಟು ಬರಲ್ಲ, ನಾನು ಹೆಂಗೆ ಮಾಡ್ತೀನಿ ಅನ್ನೋ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಹಿಂಗೆ ಕೂಡ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಒಗ್ಗರಣೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಸ್ಮೆಲ್ ಕೊಡುತ್ತೆ ಬೇಳೆ ಸಾಂಬಾರ್ಗೆ ಕೂಡ. ಈಗ ಒಗ್ಗರಣೆ ರೆಡಿ ಇದೆ, ಸಾಂಬಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಈ ಥರ ಸಾಂಬಾರ್ಗೆ ಹಾಕಿದ ತಕ್ಷಣ ಚೆಸ್ ಅಂತ ಸೌಂಡ್ ಬರಬೇಕು. ಸೌಂಡ್ ಬಂದರೆ ಒಗ್ಗರಣೆ ಕೂಡ ಚೆನ್ನಾಗಾಗಿದೆ ಅಂತ, ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಅಂತ ಅರ್ಥ. ನೋಡಿ ಇವತ್ತು ನಮ್ಮ ಬೇಳೆ ಸಾಂಬಾರು ರೆಡಿ ಇದೆ. ಅದರಲ್ಲೂ ನುಗ್ಗೆ ಸೊಪ್ಪು ಯೂಸ್ ಮಾಡಿರೋಂಥದ್ದು ಬೇಳೆ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ಬಾಳೆಕಾಯಿನ ಕಬಾಬ್. ಸೊ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಮಾಡಿ, ತುಂಬ ಈಸಿ ರೆಸಿಪಿ ಕೂಡ, ತುಂಬ ಟೈಮ್ ಕೂಡ ತಗೊಳ್ಳಲ್ಲ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.